Good afternoon, students. Hope you're all doing good. So I think yesterday we were discussing, I think we completed both physical layer and data layer, I suppose. So yesterday we discussed data link layer, if I'm sure. So I hope physical layer you don't have any sort of doubt. So moving on with your data layer, I'll just brief you out with the important things. So data link layer, DLL, basically it handles transfer of frames between two ends of a physical link. ಅಂದರೆ ಸೆಂಡರ್ ಮತ್ತು ರಿಸೀವರ್ ಮಧ್ಯ ಫ್ರೇಮ್ನ ಟ್ರಾನ್ಸ್ಮಿಟ್ ಯಾವ ರೀತಿ ಫ್ರೇಮ್ಸ್ ಟ್ರಾನ್ಸ್ಮಿಟ್ ಆಗಬೇಕು, ಯಾವ ರೀತಿ ಡೇಟಾ ಆರ್ ಇನ್ಫಾರ್ಮೇಷನ್ ಟ್ರಾನ್ಸ್ಮಿಟ್ ಆಗಬೇಕು ಅಂತ ಹೇಳೋವಂಥ ಲೇಯರ್ ಈಸ್ ಯರ್ ಡೇಟಾ ಲಿಂಕ್ ಲೇಯರ್. ಬೇಸಿಕಲಿ ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಹಾಪ್ ಟು ಹಾಪ್ ಡೆಲಿವರಿ ಅಂತ ಹೇಳ್ತಾರೆ. ಹಾಪ್ ಟು ಹಾಪ್ ಅಂತ ಹೇಳಿದ್ರೆ, ಸೊ ಸಿನ್ಸ್ ಯು ಹ್ಯಾವ್ ಮೆನಿ ರಿಸೀವರ್ ಸ್ಟೇಷನ್ಸ್, ಬರೀ ಒಂದೇ ಸ್ಟೇಷನ್ಗೆ ಯಾವತ್ತೂ ಕೂಡ ನಾವು ಇನ್ಫಾರ್ಮೇಷನ್ನ ಟ್ರಾನ್ಸ್ಮಿಟ್ ಮಾಡೋದಿಲ್ಲ. ಸೊ ವಿಲ್ ಬಿ ಹ್ಯಾವಿಂಗ್ ಮೆನಿ ಸ್ಟೇಷನ್ಸ್. ಸೊ ಆ ಥರ ಮೆನಿ ಸ್ಟೇಷನ್ಸ್ ಇದ್ದಾಗ ಯಾವ ರೀತಿ ಡೆಲಿವರ್ ಆಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ನಾವು ಟ್ರಾನ್ಸ್ಮಿಟ್ ಮಾಡೋದನ್ನು ದೇ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಹಾಪ್ ಟು ಹಾಪ್ ಡೆಲಿವರಿ ಆಫ್ ಪ್ಯಾಕೆಟ್ಸ್. ಸೊ ಅಲ್ಲೆಲ್ಲ ಕಡೆಯೂ ನಾವು ಡೇಟಾ ಲಿಂಕ್ ಲೇಯರಿನ ಫಂಕ್ಷನ್ನ ವಿ ಕ್ಯಾನ್ ಜಸ್ಟ್ ಸಿ. ಸೊ ಹಾಗೆ ನೋಡೋದಾದ್ರೆ, ದಿಸ್ ಲೇಯರ್ ಎನ್ಶೂರ್ಸ್ ದಟ್ ದ ಚಾನಲ್ ಇಸ್ ಎರರ್ ಫ್ರೀ ಬೈ ಡಿಟೆಕ್ಟಿಂಗ್ ಆ್ಯಂಡ್ ಕರೆಕ್ಟಿಂಗ್ ಎರರ್ಸ್ ಆನ್ ಟ್ರಾನ್ಸ್ಮಿಷನ್ ಮೀಡಿಯಮ್ ಅಂತ ಹೇಳ್ತಾರೆ. ಎಸ್, this is a very important point. So data link layer, it not only detects the errors. ಸಿ ಎಲ್ಲ ಕಡೆನೂ ನಾನು ಟ್ರಾನ್ಸ್ಮಿಷನ್ ತುಂಬ ಆ್ಯಕ್ಯುರೇಟಾಗಿ ಆಗುತ್ತೆ. ಸೆಂಡರ್ ಮತ್ತು ರಿಸೀವರ್ ಮಧ್ಯ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಟ್ರಾನ್ಸ್ಮಿಟ್ ಆಗಿದೆ, ಎಕ್ಸಾಕ್ಟ್ ಇನ್ಫಾರ್ಮೇಷನ್ ರಿಸೀವ್ ಆಗಿದೆ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಆ ಥರ ಆಗಿಲ್ಲ ಅಂತ ಹೇಳಿದ್ರೆ ವಾಟ್ ಕುಡ್ ಬಿ ದ ಪಾಸಿಬಲ್ ರೀಸನ್ ಅಂತ ಹೇಳಿ ವಿ ಹ್ಯಾವ್ ಟು ಸರ್ಚ್ ಆ್ಯಸ್ ಎ ಇಂಜಿನಿಯರ್. ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಡಿಸೈಡೆಡ್ ಟು ಡಿಸೈನ್ ಸಮ್ ಪ್ರೋಗ್ರಾಮ್. ಒಂದಷ್ಟು ಪ್ರೋಗ್ರಾಮ್ಸನ್ನ ನಾವು ಮಾಡಿ ಡೇಟಾ ಲಿಂಕ್ ಲೇಯರಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಆ ಪ್ರೋಗ್ರಾಮ್ಸ್ ಮುಖಾಂತರ ವಿ ಆರ್ ಗೋಯಿಂಗ್ ಟು ಡಿಟೆಕ್ಟ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಸಮ್ ಕರೆಕ್ಷನ್ಸ್ ಆಲ್ಸೋ. ಇಫ್ ಯು ಗೋ ಟು ಇಂಜಿನಿಯರಿಂಗ್ ಯು ಹ್ಯಾವ್ ಅ ಕಂಪ್ಲೀಟ್ ಸಬ್ಜೆಕ್ಟ್ ಕಾಲ್ಡ್ ಆಸ್ ನೆಟ್ವರ್ಕ್ ಸೆಕ್ಯೂರಿಟಿ ಆ್ಯಂಡ್ ಕ್ರಿಪ್ಟೋಗ್ರಫಿ ಅಂತೆಲ್ಲ ಇದೆ. ಸೊ ಅದರಲ್ಲಿ ಯಾವ ರೀತಿ ಕರೆಕ್ಟ್ ಮಾಡ್ತಾರೆ, ಯು ಹ್ಯಾವ್ ಮೆನಿ ಸ್ಟೇಜಸ್, ಮೆನಿ ಪ್ರಾಸೆಸ್. ಅದರಲ್ಲೂ ಕೂಡ ಹ್ಯಾಮಿಂಗ್ ಕೋಡ್ ಅಂತೆಲ್ಲ ಕರೀತಾರೆ. ಐ ಡೋಂಟ್ ಥಿಂಕ್ ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ ಅಂತ ಅಂದ್ಕೊಳ್ತೇನೆ. ದರ್ ಇಸ್ ಅ ಕೋಡ್, ಮಾರ್ಸ್ ಕೋಡ್, ಆ್ಯಂಡ್ ದೆನ್ ಆಲ್ಸೋ ಪ್ರಾಬ್ಲಿ ನೀವು ವೆನ್ ಇಟ್ ಕಮ್ಸ್ ಟು ವರ್ಲ್ಡ್ ವಾರ್ ಟೈಮಲ್ಲೆಲ್ಲ ಕೇಳಿರ್ಬೋದು, ಮಾರಿಸ್ ಕೋಡಿಂದ ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದೆ. ಇಟ್ಸ್ ಅ ಸಾರ್ಟ್ ಆಫ್ ಸೆಕ್ಯೂರಿಟಿ ಪರ್ಪಸಸ್ಸಿಗೆ ಅದನ್ನೆಲ್ಲದನ್ನು ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ಇಟ್ ಈಸ್ ದ ಡೇಟಾ ಲಿಂಕ್ ಲೇಯರ್. ಇಟ್ ನಾಟ್ ಓನ್ಲಿ ಡಿಟೆಕ್ಟ್ಸ್ ದ ಎರರ್, ಇಟ್ ಆಲ್ಸೋ ಡಿಟೆಕ್ಟ್ಸ್ ಆ್ಯಂಡ್ ಕರೆಕ್ಟ್ಸ್ ದ transmission errors that are going to happen. So basically network layer passes its data to DLL. So since DLL ಮೇಲ್ಗಡೆ ಅಲ್ವಾ ಇರೋದು, ನೆಟ್ವರ್ಕ್ ಲೇಯರ್ ನೋಡ್ಬೋದು ನೀವಿಲ್ಲಿ ಒಂದು ಸಲ. ಎಸ್, ಇಲ್ಲಿ ಅಬ್ಸರ್ವ್ ಮಾಡಿ, ನೆಟ್ವರ್ಕ್ ಲೇಯರ್ DLLಗೆ ಟ್ರಾನ್ಸ್ಮಿಟ್ ಮಾಡುತ್ತೆ ಡೇಟಾನ. ಸೊ ಟ್ರಾನ್ಸ್ಮಿಟ್ ಮಾಡಿರೋವಂಥ ಡೇಟಾ ಇಟ್ ವಿಲ್ ಗೆಟ್ ಪ್ಯಾಕೇಜ್ಡ್ ಆರ್ ಇಟ್ ವಿಲ್ ಗೆಟ್ ಫ್ರೇಮ್ಸ್ ಆಗಿ ಡಿವೈಡ್ ಆಗುತ್ತೆ. ಡೇಟಾ ಆರ್ ಇನ್ಫಾರ್ಮೇಷನ್ ಡಿವೈಡ್ ಆಗಿರೋವಂಥ ಫ್ರೇಮ್ನ ಒಂದು ಪ್ಯಾಕೇಜ್ ಒಳಗಡೆ ಫಿಲ್ ಮಾಡಿ ವಿ ಆರ್ ಗೋಯಿಂಗ್ ಟು ಟ್ರಾನ್ಸ್ಮಿಟ್ ಇಟ್ ಆನ್ ದ ಟ್ರಾನ್ಸ್ಮಿಷನ್ ಮೀಡಿಯಮ್ ಟು ದ ಡೆಸ್ಟಿನೇಷನ್ಗೆ ಕಳಿಸ್ತೀವಿ. ಹಾಗಾದ್ರೆ ವಾಟ್ ಆರ್ ಆಲ್ ದ ಫಂಕ್ಷನ್ಸ್ ದಟ್ ವಿ ಹ್ಯಾವ್ ಇನ್ ಯುವರ್ ಡೇಟಾ ಲಿಂಕ್ ಲೇಯರ್ ಅಂತ ನೀವೇನಾದ್ರು ಕೇಳಿದ್ರೆ, ಸೊ ದ ಫಸ್ಟ್ ಒನ್ ಇಸ್ ಅಡ್ರೆಸ್ಸಿಂಗ್ ಅಂತ ಹೇಳ್ತಾರೆ. ಸೊ ಅಡ್ರೆಸ್ಸಿಂಗ್ ಅಂತ ಹೇಳಿದ್ರೆ ಯಾವ ಡೆಸ್ಟಿನೇಷನಿಗೆ ಟ್ರಾನ್ಸ್ಮಿಟ್ ಮಾಡ್ತಾ ಇರ್ತೀರಾ ಆ ಡೆಸ್ಟಿನೇಷನಿನ ಅಡ್ರೆಸ್ನ ಕೊಡೋ ಅಂಥದ್ದು. ಅಥವಾ ನಾವು ಬೇಸಿಕಲಿ ಐ ವಿಲ್ ಜಸ್ಟ್ ಲೆಟ್ ಯು ನೋ, ಸಿ ಇಫ್ ದಿಸ್ ಈಸ್ ಆ್ಯನ್ ಇನ್ಫಾರ್ಮೇಷನ್ ಆರ್ ಮೆಸೇಜ್, ಐ ವಿಲ್ ಕಾಲ್ ದಿಸ್ ಆಸ್ ಹೆಡರ್. ಒಂದು ಕ್ಲಾಸಲ್ಲಿ ಹೇಳಿದ್ದೆ ನಾನು, ಹೆಡರ್ ಅಂತ ಕರಿತೀನಿ. ಸೊ ಈ ಹೆಡರಲ್ಲಿ ನಾವು ಬೇಸಿಕಲಿ ಅಡ್ರೆಸ್ನ ಫಿಲ್ ಮಾಡ್ತೀವಿ. ಸೊ ಈ ಅಡ್ರೆಸ್ ವಿಲ್ ಬಿ ಫಿಲ್ಡ್ ಬೈ ಯರ್ ಡೇಟಾ ಲಿಂಕ್ ಲೇಯರ್. ಇನ್ನು ಮಿಕ್ಕಿದೆಲ್ಲದೂ ಕೂಡ ಇಟ್ ಈಸ್ ಯರ್ ಮೆಸೇಜ್ ಇಟ್ ಸೆಲ್ಫ್. ನಿಮ್ಮ ಮೆಸೇಜ್, ನಿಮ್ಮ ಇನ್ಫಾರ್ಮೇಷನ್, ಐದರ ಆಡಿಯೋ, ವಿಡಿಯೋ ಏನೇ ಆಗಿರ್ಬೋದು, ಅದೆಲ್ಲದೂ ಕೂಡ ನಾವಲ್ಲಿ ಅಬ್ಸರ್ವ್ ಮಾಡ್ಬೋದು ಥ್ರೂ ಅಡ್ರೆಸ್ಸಿಂಗ್. ಸೊ ದ ಐಡೆಂಟಿಟಿ ಆಫ್ ದ ಸ್ಟೇಷನ್ಸ್ ಇಸ್ ಪ್ರೊವೈಡೆಡ್ ಬೈ ಅಡ್ರೆಸ್ಸಿಂಗ್, ನೋ ಡೌಟ್ ಇನ್ ಇಟ್. ಹಾಗೆ ಫ್ರೇಮ್ ಸಿಂಕ್ರನೈಸೇಷನ್ ಅಂತ ಹೇಳ್ತಾರೆ. ನೆನ್ನೆ ಈ ಪಾಯಿಂಟ್ ನಾನು ಹೇಳಿದ್ದೆ, ಸೆಂಡರ್ ಮತ್ತು ರಿಸೀವರ್ ದೇ ಶುಡ್ ಬಿ ಎ ಸಾರ್ಟ್ ಆಫ್, ಈಗ ಪ್ರತಿಯೊಂದು ಫ್ರೇಮ್ಗೂ ಕೂಡ ನಂಬರಿಂಗ್ ಇರುತ್ತೆ. ಫಸ್ಟ್ ಫ್ರೇಮ್ ಟ್ರಾನ್ಸ್ಮಿಟ್ ಆದಮೇಲೆ ಸೆಕೆಂಡ್ ಫ್ರೇಮ್ ಟ್ರಾನ್ಸ್ಮಿಟ್ ಆಗಬೇಕು. ಯಾವತ್ತೂ ಕೂಡ ಸೆಕೆಂಡ್ ಫ್ರೇಮ್ ಟ್ರಾನ್ಸ್ಮಿಟ್ ಆಗಿ ಫಸ್ಟ್ ಫ್ರೇಮ್ ಟ್ರಾನ್ಸ್ಮಿಟ್ ಮಾಡಿದ್ರೆ, ಸಿ ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್, ಹಾಯ್ ಹೌ ಆರ್ ಯು ಅಂತ ಟ್ರಾನ್ಸ್ಮಿಟ್ ಮಾಡ್ತಿದ್ದೀರಾ, ಆಗ್ಬೋದಾ? ಹಾಯ್ ಹೌ ಆರ್ ಯು ಆಗ್ಬೋದಾ? ಸೊ ಕನ್ಸಿಡರ್ ದಿಸ್ ಆಸ್ ಫಸ್ಟ್ ಫ್ರೇಮ್, ದಿಸ್ ಆಸ್ ಸೆಕೆಂಡ್ ಫ್ರೇಮ್ ಆ್ಯಂಡ್ ದಿಸ್ ಆಸ್ ಥರ್ಡ್ ಫ್ರೇಮ್. ಈ ಥರ ಡಿವೈಡ್ ಮಾಡಿದೆ ಡೇಟಾ. ಈಗ ಫಸ್ಟ್ ಫ್ರೇಮ್ ಟ್ರಾನ್ಸ್ಮಿಟ್ ಆದಮೇಲೆ ಸೆಕೆಂಡ್ ಫ್ರೇಮ್ ಟ್ರಾನ್ಸ್ಮಿಟ್ ಆಗಬೇಕು. ಇನ್ ಕೇಸ್ ಸೆಕೆಂಡ್ ಫ್ರೇಮ್ ಟ್ರಾನ್ಸ್ಮಿಟ್ ಆಗಿ ಆಮೇಲೆ
ಫಸ್ಟ್ ಫ್ರೇಮ್ ಟ್ರಾನ್ಸ್ಮಿಟ್ ಆದರೆ ಹೌ ಹಾಯ್ ಅಂತೆಲ್ಲ ಬಂದ್ಬಿಡುತ್ತೆ. ಸೊ ದಟ್ಸ್ ದ ಪ್ರಾಬ್ಲಮ್ ದಟ್ ವಿಲ್ ಫೇಸ್. ಅದಕ್ಕೆ ನಾವೇನು ಮಾಡ್ತೀವಿ, ವಿಲ್ ಫಾಲೋ ಅ ಪ್ರೊಸೀಜರ್ ಕಾಲ್ಡ್ ಆಸ್ ಫ್ರೇಮ್ ಸಿಂಕ್ರನೈಸೇಷನ್, ವೇರ್ ಡೇಟಾ ಆರ್ ಸೆಂಟ್ ಇನ್ ಬ್ಲಾಕ್ಸ್ ಕಾಲ್ಡ್ ಫ್ರೇಮ್ಸ್. ಬಿಗಿನಿಂಗ್ ಆ್ಯಂಡ್ ಎಂಡ್ ಆಫ್ ಈಚ್ ಫ್ರೇಮ್ is recorded as numbers. Numbers again, DLL or data link layer is going to record all the data. Similarly, you have the third one as flow control. Flow control antide. So when it comes to devices which involved in data flow control ಅಂತಂದ್ರೆ ಏನು ಇವಾಗ? ಸೊ ನಾಟ್ ಓನ್ಲಿ ನಂಬರಿಂಗ್, ಬರೀ ನಂಬರಿಂಗ್ ಮಾತ್ರ ಅಲ್ಲ, ಅಟ್ ವಾಟ್ ರೇಟ್ ಯು ಆರ್ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಈಸ್ ಹ್ಯಾಪನಿಂಗ್. ಈಗ ಸೆಂಡರ್ ಫಾರ್ 1 second ಇಟ್ ಈಸ್ ಟ್ರಾನ್ಸ್ಮಿಟಿಂಗ್ 1 frame ಅಂತ ಅನ್ಕೊಳ್ಳೋಣ. ನಾರ್ಮಲಿ ಇಷ್ಟು ಕಮ್ಮಿ ಆಗೋದಿಲ್ಲ, ಇನ್ನೂ ಜಾಸ್ತಿ ಆಗುತ್ತೆ ರಿಯಲ್ ಲೈಫಲ್ಲಿ. ಬಟ್ ಆ್ಯಸ್ ಅನ್ ಎಕ್ಸಾಂಪಲ್ ವಿ ಕ್ಯಾನ್ ಕನ್ಸಿಡರ್ 1 secondಲ್ಲಿ 1 ಫ್ರೇಮ್ನ ಟ್ರಾನ್ಸ್ಮಿಟ್ ಮಾಡ್ತಿದ್ದಾರೆ ಅಂತ ಹೇಳಿದರೆ, ಅದೇ 1 secondಲ್ಲಿ ಯುವರ್ ರಿಸೀವರ್ ಶುಡ್ ರಿಸೀವ್ ದ ಸೇಮ್ ಫಸ್ಟ್ ಫ್ರೇಮ್. ಇಲ್ಲಿ 1 secondಗೆ ಒಂದು 3 ಫ್ರೇಮ್ ಟ್ರಾನ್ಸ್ಮಿಟ್ ಮಾಡಿ ಇಲ್ಲಿ 1 secondಗೆ ಬರೀ ಒಂದೇ ಫ್ರೇಮ್ ರಿಸೀವ್ ಆದರೆ ದೆರ್ ವಿಲ್ ಬಿ ಅ ಟ್ರಾಫಿಕ್. ಇಲ್ಲಿ ಟ್ರಾಫಿಕ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೇ ಈ ಥರ ಆಗಬಾರ್ದು ಅಂತ ಹೇಳಿ ವಿ ಆರ್ ಗೋಯಿಂಗ್ ಟು ಫಾಲೋ ಪ್ರೊಸೀಜರ್ ಕಾಲ್ಡ್ ಆಸ್ ಫ್ಲೋ ಕಂಟ್ರೋಲ್, where the devices which involved in data transmission and reception may not have same transmission and reception rates. As I said, ಒಂದೇ ಟ್ರಾನ್ಸ್ಮಿಷನ್ ಮತ್ತು ರಿಸೆಪ್ಷನ್ ರೇಟ್ಸ್ ಇರಲ್ಲ. ಅದನ್ನು ಮಾಡಬೇಕು ಬಟ್ ಇರೋದಿಲ್ಲ. ಇಫ್ ಸೆಂಡಿಂಗ್ ಸಿಸ್ಟಮ್ ಟ್ರಾನ್ಸ್ಮಿಟ್ಸ್ ಅಟ್ ಫಾಸ್ಟರ್ ರೇಟ್ ದೆನ್ ರಿಸೀವರ್ ಆರ್ ರಿಸೆಪ್ಷನ್ ಸಿಸ್ಟಮ್ ಡೇಟಾ ಓವರ್ ರನ್ ಡೇಟಾ ಓವರ್ ರನ್ ಅಂತಂದ್ರೆ ಬೇರೆ ಏನೂ ಅಲ್ಲ, ಆ್ಯಸ್ ಐ ಸೆಡ್ ಟ್ರಾಫಿಕ್. ಡೇಟಾ ಓವರ್ ರನ್ ಅಂದರೆ ಟ್ರಾಫಿಕ್ ಅಂತ ಕರಿಬೋದು. Traffic occurs at receiver end. Hence, DLL should maintain same rate without any difference. ಒಂದೇ ಟ್ರಾನ್ಸ್ಮಿಷನ್ ರೇಟ್ ಮೇಂಟೈನ್ ಮಾಡೋ ಥರ ಡಿಸೈನ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಸಿಮಿಲರ್ಲಿ ದ ಫೋರ್ತ್ ಒನ್ ಇಸ್ ಮ್ಯಾಕ್ ಫಂಕ್ಷನ್ ಆರ್ ಮ್ಯಾಕ್ ರೆಸ್ಪಾನ್ಸಿಬಿಲಿಟಿ ಕೂಡ DLLಗೆ ಕೊಟ್ಟಿದೆ. ವಾಟ್ ಯು ಮೀನ್ ಬೈ ಮ್ಯಾಕ್ ದೆನ್? ಮೀಡಿಯಾ ಆಕ್ಸೆಸ್ ಕಂಟ್ರೋಲ್. ಬೇಸಿಕಲಿ ಮ್ಯಾಕ್ ಡೀಲ್ಸ್ ವಿತ್ ಯೂಸೇಜ್ ಆಫ್ ಟ್ರಾನ್ಸ್ಮಿಷನ್ ಮೀಡಿಯಾ. ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ ಅಂತ ಹೇಳಿದ್ರೆ, ಈಗ ಆಡಿಯೋ ಆಗಲಿ, ಟೆಕ್ಸ್ಟ್ ಆಗಲಿ, ವಿಡಿಯೋ ಆಗಲಿ, ಎಷ್ಟು ಜಾಗ ತಗೋಬೇಕು ಟ್ರಾನ್ಸ್ಮಿಷನ್ ಮೀಡಿಯಮಲ್ಲಿ ಹೇಳೋ ಅಂಥ ಪ್ರೋಟೋಕಾಲ್ನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಮ್ಯಾಕ್ ಪ್ರೋಟೋಕಾಲ್. ಸಿಮಿಲರ್ಲಿ ಎರರ್ ಕಂಟ್ರೋಲ್ ಅಂತ ಹೇಳ್ತಾರೆ. ಇನ್ ದ ಪ್ರಾಸೆಸ್ ಆಫ್ ಆಗಲೇ ನಾವು ಫಸ್ಟ್ ಎಂಟರಿಂಗಲ್ಲೇ ಆರ್ ಇಂಟ್ರೊಡಕ್ಷನ್ ಆಫ್ DLL ಅಲ್ಲೇ ಓದಿದ್ವಿ. ಡಿಟೆಕ್ಟಿಂಗ್ ಆ್ಯಂಡ್ ಕರೆಕ್ಟಿಂಗ್ ಆಫ್ ಟ್ರಾನ್ಸ್ಮಿಷನಲ್ ಎರರ್ಸ್ನ ನಾವು ಎರರ್ ಕಂಟ್ರೋಲಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಟ್ಸ್ ಎ ರಿಪಿಟೇಷನ್. So similarly, you are having sequencing. Sequencing ಅಂತಂದರೆ ಏನು? is a process of receiving and arranging information. ಸೊ ಸೀಕ್ವೆನ್ಸಿಂಗ್ ಅಂತ ಹೇಳಿದ್ರೆ, ಈಗ ಎಷ್ಟು ನಂಬರ್ಸ್ ರಿಸೀವ್ ಆಗಿದೆ ಆ ನಂಬರ್ಸ್ನೆಲ್ಲದನ್ನು ಕೂಡ ಪ್ರಾಪರ್ ಆಗಿದೆಯಾ, ಇನ್ ಕೇಸ್ ಏನು ಮಿಸ್ಸಿಂಗ್ ಇದ್ದರೆ ಮತ್ತೆ ವಾಪಸ್ ಕೇಳೋದು, ರೀಟ್ರಾನ್ಸ್ಮಿಷನ್ ಕೇಳೋದು, ಆ ಥರದನ್ನೆಲ್ಲದನ್ನು ಕೂಡ ಮಾಡೋ ಅಂಥದ್ದನ್ನು ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸೀಕ್ವೆನ್ಸಿಂಗ್. ಐ ಹೋಪ್ ದೀಸ್ ಆರ್ ಆಲ್ ದ ಥಿಂಗ್ಸ್ ದಟ್ ವಿ ಹ್ಯಾಡ್ ಡಿಸ್ಕಸ್ಡ್ ಇನ್ ಅವರ್ ಲಾಸ್ಟ್ ಕ್ಲಾಸ್. ಇದನ್ನೆಲ್ಲ ಇನ್ ಡೀಟೇಲಾಗಿ ಓದಿದ್ವಿ. ಯು ಶುಡ್ ಮೂವ್ ಟು ದ ನೆಕ್ಸ್ಟ್ ಥರ್ಡ್ ಲೇಯರ್ ಫ್ರಮ್ ಯುವರ್ ಲೋವರ್, ದಟ್ ಈಸ್ ನೆಟ್ವರ್ಕ್ ಲೇಯರ್. ಸೊ ವಾಟ್ಸ್ ಎ ಬೇಸಿಕ್ ಫಂಕ್ಷನ್ ಆಫ್ ನೆಟ್ವರ್ಕ್ ಲೇಯರ್ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ನೆಟ್ವರ್ಕ್ ಲೇಯರ್ ಟು ಡೆಲಿವರ್ ಈಚ್ ಆ್ಯಂಡ್ ಎವ್ರಿ ಪ್ಯಾಕೆಟ್ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್. ನೆಟ್ವರ್ಕ್ನ ಕ್ರಿಯೇಟ್ ಮಾಡಿ ಕೊಡೋ ಅಂಥದ್ದು, ಸೋರ್ಸ್ ಮತ್ತು ಡೆಸ್ಟಿನೇಷನ್ ಮಧ್ಯ. ಇಫ್ ಯು ಹ್ಯಾವ್ ಅ ಸೋರ್ಸ್, ಇಫ್ ಯು ಹ್ಯಾವ್ ಅ ಡೆಸ್ಟಿನೇಷನ್, ಇಲ್ಲಿ ರೆಡಿ ಮಾಡಿ ಇಟ್ಕೊಂಬಿಡೋಣ, ಎಲ್ಲದಕ್ಕೂ ಬೇಕಾಗತ್ತಲ್ವಾ. So this is source and then this is destination. ಹೌದಾ? ಸೊ ಸೋರ್ಸ್ ಮತ್ತು ಡೆಸ್ಟಿನೇಷನ್ ಮಧ್ಯ ಒಂದು ನೆಟ್ವರ್ಕ್ ಕ್ರಿಯೇಟ್ ಮಾಡಿ ಕೊಡೋ ಅಂಥ ಫಂಕ್ಷನನ್ನು ನಾವು ನೆಟ್ವರ್ಕ್ ಲೇಯರಿಗೆ ಕೊಟ್ಟಿದ್ದೀವಿ. ಸೊ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಟು ಕ್ರಿಯೇಟ್ ರೋಟ್ ಅಂತ ಕರಿಬೋದು, ಅಥವಾ ಒಂದು ನೆಟ್ವರ್ಕ್ ಅಂತ ಕರಿಬೋದು. ಇಟ್ ಎನ್ಶೂರ್ಸ್ ಈಚ್ ಪ್ಯಾಕೆಟ್ ಗೆಟ್ಸ್ ಫ್ರಮ್ ಇಟ್ಸ್ ಪಾಯಿಂಟ್ ಆಫ್ ಆರಿಜಿನ್ ಟು ಇಟ್ಸ್ ಫೈನಲ್ ಡೆಸ್ಟಿನೇಷನ್. ಸೊ ಸೋರ್ಸ್ ಮತ್ತು ಡೆಸ್ಟಿನೇಷನ್ ರೀಚ್ ಆಗ್ತಿದೆ ಅಂತ ನೋಡ್ಕೊಳ್ಳೋ ಅಂಥ ಕೆಲಸನ ನೆಟ್ವರ್ಕ್ ಲೇಯರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ನೆಟ್ವರ್ಕ್ ಲೇಯರ್ ಅಕ್ಸೆಪ್ಟ್ಸ್ ಡೇಟಾ ಫ್ರಮ್ ಟ್ರಾನ್ಸ್ಪೋರ್ಟ್ ಲೇಯರ್. ಯಾಕೆ? ಸಿನ್ಸ್ ನೋಡ್ಬೋದು ನೀವಿಲ್ಲಿ ನೆಟ್ವರ್ಕ್ ಲೇಯರ್ ಮೇಲಿರೋವಂಥ ಲೇಯರ್ನ ಏನಂತ ಕರಿತಾ ಇದ್ದೀವಿ ಇಲ್ಲಿ? ಇಟ್ ಈಸ್ ಟ್ರಾನ್ಸ್ಪೋರ್ಟ್ ಲೇಯರ್. ಸೊ ಇಟ್ ಅಕ್ಸೆಪ್ಟ್ಸ್ ಈ ಪಾಯಿಂಟ್ ಎಲ್ಲದರಲ್ಲೂ ಬರಿಬೋದು. ಫಿಸಿಕಲ್ ಲೇಯರ್ ಅಕ್ಸೆಪ್ಟ್ ಡೇಟಾ ಫ್ರಮ್ ಡೇಟಾ ಲಿಂಕ್ ಲೇಯರ್, ಡೇಟಾ ಲಿಂಕ್ ಲೇಯರ್ ಅಕ್ಸೆಪ್ಟ್ಸ್ ಡೇಟಾ ಫ್ರಮ್ ನೆಟ್ವರ್ಕ್ ಲೇಯರ್, ನೆಟ್ವರ್ಕ್ ಲೇಯರ್ ಅಕ್ಸೆಪ್ಟ್ಸ್ ಡೇಟಾ ಫ್ರಮ್ ಟ್ರಾನ್ಸ್ಪೋರ್ಟ್ ಲೇಯರ್. ಹಾಗೆ ಸೆಷನ್ ಲೇಯರ್, ಟ್ರಾನ್ಸ್ಪೋರ್ಟ್ ಲೇಯರ್ ಅಕ್ಸೆಪ್ಟ್ಸ್ ಡೇಟಾ ಫ್ರಮ್ ಸೆಷನ್ ಲೇಯರ್. ಸಿಮಿಲರ್ಲಿ ಸೆಷನ್ ಲೇಯರ್ ಅಕ್ಸೆಪ್ಟ್ಸ್ ಡೇಟಾ ಫ್ರಮ್ ಪ್ರೆಸೆಂಟೇಷನ್. ಎಲ್ಲದರಲ್ಲೂ ಒಂದು ಪಾಯಿಂಟ್ ಅದನ್ನು ಆ್ಯಡ್ ಮಾಡಿ ಬಿಟ್ಬಿಡಿ. ಸೊ ಹಾಗೆ ನೋಡೋದಾದರೆ
Coming to the next point, network layer accepts data from transport layer, converts it into packets ಆಗಿ ಕನ್ವರ್ಟ್ ಮಾಡುತ್ತೆ ಅಲಾಂಗ್ ವಿತ್ ಡೇಟಾ ಲಿಂಕ್ ಲೇಯರ್. ನಾನು ಹೇಳ್ತೀನಿ ಇದನ್ನು DLL ಜೊತೆ ಸೇರಿಕೊಂಡು ನೆಟ್ವರ್ಕ್ ಲೇಯರ್ ವಿಲ್ ಡೆಡಿಕೇಟ್ ಇಟ್ಸ್ ಟೈಮ್ ಟು ಕ್ರಿಯೇಟ್ ಪ್ಯಾಕೆಟ್ಸ್ ಆಫ್ ಡೇಟಾ ಆ್ಯಂಡ್ ರೌಟ್ಸ್ ಟುವರ್ಡ್ಸ್ ಡೆಸ್ಟಿನೇಷನ್ ಕಡೆ ಕಳಿಸುತ್ತೆ ಅಂತ ಹೇಳ್ತಾರೆ. ಎಸ್, ದಟ್ಸ್ ಅ ವೆರಿ ಸಿಂಪಲ್ ಎಕ್ಸ್ಪ್ಲನೇಷನ್. It is also responsible for assigning unique address to every device and providing directions from any point on the network to any other point. Yes. ಇವಾಗ ನಾನಿಲ್ಲಿ ಬರೆದಿರೋಂಥ ಸರ್ಕಲ್ಸ್ ಎಲ್ಲ ಕೂಡ ನೋಡ್ಗಳು ಅಂತ ಅಂದ್ಕೊಳ್ಳೋಣ. ಇಲ್ಲಿ ಸೋರ್ಸ್ ಇದೆ, ಇಲ್ಲಿ ಡೆಸ್ಟಿನೇಷನ್ ಇದೆ. ಸೊ ಪ್ಯಾಕೆಟ್ ಹೊರಟು ಫಸ್ಟ್ ನೋಡಿಗೆ ರೀಚ್ ಆಗುತ್ತೆ, ಅದರಲ್ಲಿ ಅಡ್ರೆಸ್ ಚೆಕ್ ಆಗುತ್ತೆ, ಮತ್ತು ಇಟ್ ಕೀಪ್ ಆನ್ ಲೈಕ್ ದಿಸ್ ಅಪ್ ಆಗ್ತಾ ಹೋಗಿ ಫೈನಲಾಗಿ ಡೆಸ್ಟಿನೇಷನ್ಗೆ ರೀಚ್ ಆಗುತ್ತೆ. ಇಷ್ಟೂ ಅಡ್ರೆಸ್ಗಳನ್ನೂ ಕೂಡ ಕೊಡೋ ಅಂಥ ಕೆಲಸನ ನೆಟ್ವರ್ಕ್ ಲೇಯರು ಆ ಪ್ಯಾಕೆಟ್ ಅಥವಾ ಆ ಡೇಟಾಗೆ ಮಾಡಬೇಕು. ಯಾವ್ಯಾವ ನೋಡ್ಗಳು ಎನ್ಕೌಂಟರ್ ಮಾಡ್ಬೋದು ಎಲ್ಲದನ್ನು ಕೂಡ ಅದು ಡಿಸೈಡ್ ಮಾಡಿ ಹೇಳಬೇಕು. ಅದರ್ವೈಸ್ ಯುವರ್ ಪ್ಯಾಕೆಟ್ ವೋಂಟ್ ಬಿ ನೋಯಿಂಗ್ ಆಲ್ ಸಚ್ ಇನ್ಫಾರ್ಮೇಷನ್. ಆ ಇನ್ಫಾರ್ಮೇಷನ್ ಎಲ್ಲ ಗೊತ್ತಿರೋದಿಲ್ಲ ಅದಕ್ಕೆ, ಆಗ್ಬೋದಾ? ಸೊ ದಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ರಿಗಾರ್ಡಿಂಗ್ ನೆಟ್ವರ್ಕ್ ಲೇಯರ್. ದಿಸ್ ಇಸ್ ಡೆಸ್ಟಿನೇಷನ್, ರೈಟ್? So coming to the last point, it is also responsible for, yes, assigning unique address ಆಯ್ತಲ್ವಾ. So we should move on to the next each and every example ನೋಡ್ತಾ ಹೋಗೋಣ. or each and every function that can be summarized of your network layer ನೋಡ್ತಾ ಹೋಗೋಣ. The first one is routing ಅಂತ ಹೇಳ್ತಾರೆ. So let me tell you, ಈ ಕಾನ್ಸೆಪ್ಟ್ ಇದೆಯಲ್ಲ, ಈ ರೌಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ನ ಇನ್ ಯುವರ್ ನೆಟ್ವರ್ಕಿಂಗ್ ಐ ಹ್ಯಾವ್ ಬೀನ್ ಡೀಲಿಂಗ್ ಸಿನ್ಸ್ 6 years. 6 ವರ್ಷದಿಂದ ಇದೊಂದೇ ಕಾನ್ಸೆಪ್ಟ್ ಮೇಲೆ ನಾನು ವರ್ಕ್ ಮಾಡ್ತಾ ಇದ್ದೀವಿ. ನನ್ನ PhD ಕಾನ್ಸೆಪ್ಟ್ ಇದು, ಐಡಿಯಾ ಇದು, ಹೌ ವಿ ಕ್ಯಾನ್ ಪ್ರೊವೈಡ್ ಅ ಬೆಸ್ಟ್ ರೌಟ್ ಫಾರ್ ಅ ಪ್ಯಾಕೆಟ್ ಅಂತ. ಸೊ ಬೇಸಿಕಲಿ ರೌಟಿಂಗ್ ಇಸ್ ನಥಿಂಗ್ ಬಟ್ ಫೈಂಡಿಂಗ್ ದ ಶಾರ್ಟೆಸ್ಟ್ ಪಾತ್ ಬಿಟ್ವೀನ್. ಅದಕ್ಕೆ ನಾನೇ ಇದನ್ನು ಐ ಹ್ಯಾವ್ ಪುಟ್ ಇಟ್ ಇನ್ ಮೈ ಓನ್ ವರ್ಡ್ಸ್. ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ಸೋರ್ಸ್ ಮತ್ತು ಡೆಸ್ಟಿನೇಷನ್ ಮಧ್ಯ ಒಂದು ಶಾರ್ಟೆಸ್ಟ್ ಪಾತ್ ಕಂಡುಹಿಡಿಯೋಂಥ ಕೆಲಸನ ಮಾಡೋ ಅಂಥ ಲೇಯರ್ ಈಸ್ ಯರ್ ನೆಟ್ವರ್ಕಿಂಗ್ ಲೇಯರ್ ಆರ್ ನೆಟ್ವರ್ಕ್ ಲೇಯರ್ ವಿಚ್ ಇಸ್ ಕಾಲ್ಡ್ ಆಸ್ ರೌಟಿಂಗ್. ಸೊ ದಿಸ್ ಈ ಥರ ಶಾರ್ಟೆಸ್ಟ್ ಪಾತ್ ಕಂಡುಹಿಡಿಯೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆ ದ ವಾಟ್ ಯು ಕ್ಯಾನ್ ಸೇ ಎಲೆಕ್ಟ್ರಿಸಿಟಿ ಆರ್ ಎನರ್ಜಿ ರಿಕ್ವೈರ್ಡ್ ಬೈ ದ ಪ್ಯಾಕೆಟ್ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್, ಅದು ಕೂಡ ಸೇವ್ ಆಗುತ್ತೆ. ಎನರ್ಜಿನ ಅಥವಾ ಎಲೆಕ್ಟ್ರಿಸಿಟಿನ ಕೂಡ ಸೇವ್ ಮಾಡ್ಬೋದು. ಆ್ಯಂಡ್ ದೆನ್ ಟೈಮ್ ಸೇವ್ ಆಗ್ತಿದೆ ಅಂತ ಹೇಳಿದ್ರೆ ಬೇಗ ಇನ್ಫಾರ್ಮೇಷನ್ ರೀಚ್ ಆಗುತ್ತೆ. ದ ಪ್ರಾಸೆಸಿಂಗ್ ವಿಲ್ ಬಿ a bit faster. That's why routing plays a very vital role in data communication. So for your routing, there are certain parameters that you should consider. So the first one is distance, bandwidth. ಸೊ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಸೋರ್ಸ್ ಮತ್ತು ಡೆಸ್ಟಿನೇಷನ್ ಯಾವುದು ಹತ್ತಿರ ಇದೆ, ಸೋರ್ಸ್ ಮತ್ತು ಡೆಸ್ಟಿನೇಷನ್ ಯಾವ್ಯಾವ ನೋಡ್ ಹತ್ತಿರ ಇದೆ ಅದನ್ನು ಡಿಸೈಡ್ ಮಾಡಬೇಕಾಗುತ್ತೆ, ಅದನ್ನು ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಹಾಗೆ ಬ್ಯಾಂಡ್ವಿಡ್ತ್ ಅಂತ ಹೇಳ್ತಾರೆ. ಬ್ಯಾಂಡ್ವಿಡ್ತ್ ಅಂತ ಹೇಳಿದರೆ ಕೆಲವೊಂದು ಫ್ರೀಕ್ವೆನ್ಸೀಸ್ನ ಮುಂಚೆನೇ ಏನಾದ್ರು ಕಮ್ಯುನಿಕೇಷನ್ ನಡೀತಾ ಇದ್ದರೆ ದೇ ವಿಲ್ ಗೆಟ್ ಆಕ್ಯುಪೈಡ್. ಆ ದಾರಿಗಳೆಲ್ಲ ಕ್ಲೋಸ್ ಆಗಿತ್ತು. ಇವಾಗ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ ಶಾರ್ಟೆಸ್ಟ್ ಪಾತ್ ಈಸ್ ಮೈ BH ರೋಡ್ ಅಂತ ಹೇಳ್ಬೋದು. ಅದು ಬಿಟ್ಟು ಕೂಡ ಬೇರೆ ಬೇರೆ ದಾರಿ ಇದೆ, ಅದನ್ನು ನಾನು ಏನಕ್ಕೆ ಚೂಸ್ ಮಾಡಲ್ಲ, ದಟ್ ಕ್ಯಾನ್ ಬಿ ದ ಥಿಂಗ್. ಆದರೆ ಈ BH ರೋಡಲ್ಲಿ ಏನೋ ಒಂದು ಆಕ್ಸಿಡೆಂಟ್ ಆಗಿ ಅದು ಬ್ಲಾಕ್ ಆಯಿತು ಅಂತ ಹೇಳಿದ್ರೆ ಐ ಶುಡ್ ಫೈಂಡ್ ದ ಅದರ್ ರೂಟ್ಸ್ ನೆಲಮಂಗಲ ಮೇಲೆ ಹೋಗೋದು ಅಥವಾ ಲೈಕ್ ವಾಯ್ಸ್ ಆ ಥರ ಹೋಗುವಂಥದ್ದನ್ನು. ಸೊ ಅದಕ್ಕೆ ಬ್ಯಾಂಡ್ವಿಡ್ತ್ ಕೂಡ ಇಟ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಆ್ಯಂಡ್ ದೆನ್ ದೇರ್ ಆರ್ ಅದರ್ ಫ್ಯಾಕ್ಟರ್ಸ್, ಅದರ್ ಪ್ಯಾರಾಮೀಟರ್ಸ್ ಲೈಕ್ ಯುವರ್ ನೆಟ್ವರ್ಕ್ ಟ್ರಾಫಿಕ್, ಈ ಥರದ್ದೆಲ್ಲ ಇದೆ. ಸೊ ಅದನ್ನು ಕೂಡ ನೋಡಿಕೊಂಡು ಯು ಹ್ಯಾವ್ ಟು ಡಿಸೈಡ್ ದ ಪ್ರಾಪರ್ ರೌಟಿಂಗ್ ಬಿಟ್ವೀನ್ ಸೋರ್ಸ್ ಆ್ಯಂಡ್ ಡೆಸ್ಟಿನೇಷನ್. ಸೊ ಮೂವಿಂಗ್ ಆನ್, ಯು ಹ್ಯಾವ್ ಕಂಜೆಷನ್ ಕಂಟ್ರೋಲ್. ಸೊ ಕಂಜೆಷನ್ ಕಂಟ್ರೋಲ್ ಅಂತಂದರೆ ಏನು? ಐ ಟೆಲ್ ಯು. ಇದನ್ನು ಓದೋಕ್ಕಿಂತ ಮುಂಚೆ ನಾನು ತುಂಬ ಸಿಂಪಲಾಗಿ ಹೇಳಿಬಿಡ್ತೀನಿ. ಕನ್ಸಿಡರ್ ಯುವರ್ ಅಗೈನ್ ಸೋರ್ಸ್ ಆ್ಯಂಡ್ ಡೆಸ್ಟಿನೇಷನ್. ಐ ಶುಡ್ ಹ್ಯಾವ್ ನಾಟ್ ಡಿಲೀಟೆಡ್ ದಿಸ್. ಸೋರ್ಸ್ ಮತ್ತು ಡೆಸ್ಟಿನೇಷನ್ ತಗೊಳ್ಳೋಣ, ಆಗ್ಬೋದಾ? ಯು ಹ್ಯಾವ್ ಸಮ್ 5 ಪ್ಯಾಕೆಟ್ಸ್ ಇವಾಗ, ಅಥವಾ 3 ಪ್ಯಾಕೆಟ್ ಅಂತ ಅಂದ್ಕೊಳ್ಳೋಣ. ಡೆಸ್ಟಿನೇಷನಿಗೆ ರೀಚ್ ಆಗಬೇಕು. ರೌಟ್ ಎಲ್ಲ ಕೂಡ ಡಿಸೈಡ್ ಆಗಿದೆ. ಫಸ್ಟ್ ಪ್ಯಾಕೆಟ್ ಟ್ರಾನ್ಸ್ಮಿಟ್ ಆಗುತ್ತೆ, ಫಸ್ಟ್ ಪ್ಯಾಕೆಟ್ ಪ್ರಾಸೆಸ್ ಆಗ್ತಾ ಇರುತ್ತೆ.
ಅದೇ ಟೈಮಲ್ಲಿ ಸೆಕೆಂಡ್ ಪ್ಯಾಕೆಟ್ ಥರ್ಡ್ ಪ್ಯಾಕೆಟ್ ಕೂಡ ಟ್ರಾನ್ಸ್ಮಿಟ್ ಆಗಿಬಿಟ್ಟಿದೆ, ಆಗ್ಬೋದಾ? ಥರ್ಡ್ ಪ್ಯಾಕೆಟ್ ಕೂಡ ಬಂದಿದೆ. ಫಸ್ಟ್ ಪ್ಯಾಕೆಟ್ ಒಳಗಡೆ ಹೋಗಿದೆ, ಸೆಕೆಂಡ್ ಥರ್ಡ್ ಬಂದಿದೆ. ಸಿಮಿಲರ್ಲಿ ಇನ್ ಕೇಸ್ ಏನಾರು ಎಕ್ಸ್ಟ್ರಾ ಪ್ಯಾಕೆಟ್ಸ್ಗಳೇನಾರು ಇತ್ತು ಅಂತ ಹೇಳಿದ್ರೆ ಅದೆಲ್ಲ ಕೂಡ ಬಂದು ಇಲ್ಲಿ ಏನಾಗುತ್ತೆ, ವೆಯ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸಮ್ಟೈಮ್ಸ್ ಈ ವೆಯ್ಟಿಂಗ್ ಪೀರಿಯಡಲ್ಲಿ ಏನಾಗೋಗುತ್ತೆ, ಯಾವ ಪ್ಯಾಕೆಟ್ನ ತೊಗೊಂಡು ಪ್ರಾಸೆಸ್ ಮಾಡಬೇಕು ಡೆಸ್ಟಿನೇಷನ್ ಅನ್ನೋದನ್ನು ಮರ್ತು ಹೋಗ್ಬಿಡುತ್ತೆ. ಸೊ ದಿಸ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಆ್ಯಸ್ ಕಂಜೆಷನ್ ಕಂಟ್ರೋಲ್. ಇನ್ ಅದರ್ ವರ್ಡ್ಸ್ ಟ್ರಾಫಿಕ್ ಅಂತಲೂ ಕರಿಬೋದು. ಇಟ್ ಎಕ್ಸ್ಪೀರಿಯನ್ಸಸ್ ಅ ನೆಟ್ವರ್ಕ್ ಟ್ರಾಫಿಕ್ ಅಂತ. ಇದನ್ನು ಕಂಜೆಷನ್, ಇದನ್ನು ಕಂಟ್ರೋಲ್ ಮಾಡೋದು, ಇದನ್ನು ಆ್ಯಕ್ಚುಲಿ ಕಂಜೆಷನ್ ಅಂತ ಕರೀತಾರೆ. ಇಫ್ ಯು ಕಂಟ್ರೋಲ್ ದಿಸ್ ಕಂಜೆಷನ್ by understanding what is the processing rate of the destination, we are going to call it as congestion control. ಈಗ ಒಂದ್ಸಲ ಹಾಗೆ ಆಪರೇಷನ್ ಏನಂತ ಹೇಳಿದ್ದಾರೆ ಅಂತ ನೋಡಿ. when there is lot of network traffic on transmission medium, packets entering transmission medium experiences delay as they wait, as I said. by employing congestion control we can limit the number of packets. ಏನೂ ಇಲ್ಲ, ಸೋರ್ಸಲ್ಲಿ ಒಂದು ಪ್ಯಾಕೆಟ್ ಆದಮೇಲೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಸೆಕೆಂಡ್ ಪ್ಯಾಕೆಟ್ನ ಟ್ರಾನ್ಸ್ಮಿಟ್ ಮಾಡೋದು. ಲೈಕ್ ವೈಸ್ ಈ ಥರದ್ದು ಏನೋ ಒಂದು ದಾರಿ ಹುಡುಕೊಂಡು ನಾವು ಅದನ್ನು ಲಿಮಿಟ್ ಮಾಡಿದ್ರೆ, ಅದನ್ನು ಕಮ್ಮಿ ಮಾಡಿದ್ರೆ ವಿ ಕ್ಯಾನ್ ಹ್ಯಾವ್ ಅಡ್ವಾಂಟೇಜಸ್ ಆ್ಯಂಡ್ ಎರರ್ ಫ್ರೀ ಪ್ರಾಪರ್ ಕಮ್ಯುನಿಕೇಷನ್ ಬಿಟ್ವೀನ್ ಸೋರ್ಸ್ ಆ್ಯಂಡ್ ಡೆಸ್ಟಿನೇಷನ್. ಸೊ ಹಾಗೆ ನೆಕ್ಸ್ಟ್ ಫಂಕ್ಷನ್ ಆಪರೇಷನ್ ನೋಡೋದಾದ್ರೆ ಆಫ್ ಯರ್ ನೆಟ್ವರ್ಕ್ ಲೇಯರ್, ದಟ್ ಈಸ್ ಲಾಜಿಕಲ್ ಅಡ್ರೆಸ್ಸಿಂಗ್. ಸರ್ ಏನು ಸರ್ ಇದು ಲಾಜಿಕಲ್ ಅಡ್ರೆಸ್ಸಿಂಗ್? ಏನೋ ಸೋರ್ಸ್ ಆ್ಯಂಡ್ ಡೆಸ್ಟಿನೇಷನ್ ಅಡ್ರೆಸ್ಸಸ್ ಅಂತೇನೋ ಹೇಳಿದ್ದಾರೆ, ಫೈನ್. ಸೋರ್ಸ್ ಮತ್ತು ಡೆಸ್ಟಿನೇಷನ್ ಅಡ್ರೆಸ್ ಅಂತ ಗೊತ್ತಾಯ್ತು. ಅದಕ್ಕೆ ಯಾಕೆ ಲಾಜಿಕಲ್ ಅಡ್ರೆಸ್ಸಿಂಗ್ ಅಂತ ಹೇಳ್ತಾರೆ? ಸಿ ಐ ವಿಲ್ ಗಿವ್ ಯು ಇನ್ ಡೀಟೇಲ್ ಇನ್ಫಾರ್ಮೇಷನ್. ಇದ್ರದ್ದು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ನಾನು, ಸಿನ್ಸ್ ಐ ಡೋಂಟ್ ಯು ಟು ಗೆಟ್ ಕನ್ಫ್ಯೂಸ್. ದೇರ್ ಆರ್ ಟೂ ಟೈಪ್ಸ್ ಆಫ್ ಅಡ್ರೆಸ್ಸಿಂಗ್. ಒಂದು ಲಾಜಿಕಲ್ ಅಡ್ರೆಸ್ಸಿಂಗ್, ಇನ್ನೊಂದು ಫಿಸಿಕಲ್ ಅಡ್ರೆಸ್ಸಿಂಗ್ ಅಂತ ಹೇಳ್ತಾರೆ. ಆಗ್ಬೋದಾ? ಲಾಜಿಕಲ್ ಅಡ್ರೆಸ್ ಯಾವುದು ಅಂತ ಹೇಳಿದ್ರೆ, ನಾವು ಇವಾಗ ಕಂಪ್ಯೂಟರಿಂದ ಟ್ರಾನ್ಸ್ಮಿಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಂಪ್ಯೂಟರಲ್ಲಿ ಜನ್ರೇಟ್ ಆಗೋವಂಥ ಅಡ್ರೆಸ್ನ, ದ ಅಡ್ರೆಸ್ ದಟ್ ಈಸ್ ಗೋಯಿಂಗ್ ಟು ಜನ್ರೇಟೆಡ್ ಇನ್ ದ ಕಂಪ್ಯೂಟರ್ ಈಸ್ ಕಾಲ್ಡ್ ಆಸ್ ಲಾಜಿಕಲ್ ಅಡ್ರೆಸ್ಸಿಂಗ್. ಒನ್ಸ್ ದ ಈಗ ಈ ಲಾಜಿಕಲ್ ಅಡ್ರೆಸ್ನ ನಾನೇನು ಮಾಡ್ತೀನಿ, ಒಂದು ಪ್ಯಾಕೆಟ್ ಒಳಗಡೆ ಇಟ್ಟು ಕಳಿಸ್ತೀನಿ. ಈಗ ಈ ಪ್ಯಾಕೆಟ್ ಏನಾದರೂ ಒನ್ಸ್ ನಿಮ್ಮ ಕಂಪ್ಯೂಟರ್ನ ಬಿಟ್ಟು ಹೊಡೆತು ನೆಟ್ವರ್ಕಲ್ಲಿ ಅಂತ ಹೇಳಿದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಫಿಸಿಕಲ್ ಅಡ್ರೆಸ್ಸಿಂಗ್. ಅದನ್ನೇನಂತ ಕರೀತಾರೆ, ಜನರೇಟೆಡ್ ಒನ್ಸ್ ಇಟ್ ಲೀವ್ಸ್ ದ ಸಿ ಪಿ ಯು ಇಂದ ಬಿಟ್ಟು ಹೊರಟಾಗ ಅದನ್ನು ಫಿಸಿಕಲ್ ಅಡ್ರೆಸ್ ಅಂತ ಕರೀತಾರೆ. ಸೊ ದಾರಿಲಿ ಹೋದಾಗ ಎನ್ಕೌಂಟರ್ ಮಾಡೋ ನೋಡ್ಗಳ ಅಡ್ರೆಸ್ ಎಲ್ಲ ಅದನ್ನು ಕೂಡ ಫಿಸಿಕಲ್ ಅಡ್ರೆಸ್ನ ಹೇಳುತ್ತೆ. ಡೆಸ್ಟಿನೇಷನ್ ಅಡ್ರೆಸ್ ವಿಲ್ ಬಿ ಸೆಟ್ ಬೈ ಲಾಜಿಕಲ್ ಅಡ್ರೆಸ್ಸಿಂಗ್. ಐ ಹೋಪ್ ಇಟ್ಸ್ ಕ್ಲಿಯರ್. ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಈಗ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಲಾಜಿಕಲ್ ಅಡ್ರೆಸ್ಸಿಂಗ್ ಅಂತಂದರೆ ಯಾವುದು? ಇವಾಗ ಸೋರ್ಸ್ ಮತ್ತು ಡೆಸ್ಟಿನೇಷನ್ ಅಡ್ರೆಸ್ ಮಾತ್ರ, ನಾಟ್ ದ ಇಂಟರ್ಮೀಡಿಯೇಟ್ ನೋಡ್ಸ್. ಅದಕ್ಕೆ ಅದನ್ನು ಐ ಪಿ ಅಡ್ರೆಸ್ ಅಂತ ಹೇಳ್ತೀನಿ. ಅಡ್ರೆಸ್ ಟ್ರಾನ್ಸ್ಫಾರ್ಮೇಷನ್ ಫಂಕ್ಷನ್ ಕೂಡ ನೆಟ್ವರ್ಕ್ ಲೇಯರ್ ನೋಡ್ಕೊಳ್ಳುತ್ತೆ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಲೇಯರ್. ಎಲ್ಲ ಲೇಯರ್ಸ್ ಅಕಾರ್ಡಿಂಗ್ ಟು ಮೀ ಡೇಟಾ ಲಿಂಕ್ ಲೇಯರ್ ಆ್ಯಂಡ್ ನೆಟ್ವರ್ಕ್ ಲೇಯರ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಲೇಯರ್ಸ್ ಥ್ರೂ ಔಟ್ ಯುವರ್ OSI ಮಾಡಲ್. ಸೊ ಹಾಗಾದ್ರೆ ಅಡ್ರೆಸ್ ಟ್ರಾನ್ಸ್ಫಾರ್ಮೇಷನ್ ಅಂತಂದರೆ ಏನು? ಕನ್ವರ್ಟಿಂಗ್ ಯುವರ್ ಲಾಜಿಕಲ್ ಅಡ್ರೆಸಸ್ ಟು ಫಿಸಿಕಲ್ ಅಡ್ರೆಸಸ್. ಪ್ರತಿಯೊಂದು ಅಡ್ರೆಸ್ನೂ ಕೂಡ ಆ್ಯಸ್ ಎ ಸೆಟ್ ಇಂಟರ್ಮೀಡಿಯೇಟ್ ನೋಟ್ಸ್ ಎಲ್ಲದನ್ನು ಕೂಡ ಲಾಜಿಕಲ್ ಅಡ್ರೆಸ್ಸಿಂಗಲ್ಲಿ ಎಲ್ಲ ಅಡ್ರೆಸ್ಗಳು ಇರುತ್ತೆ. ಅದನ್ನು ಫಿಸಿಕಲ್ ಅಡ್ರೆಸ್ಸಿಗೆ ಕನ್ವರ್ಟ್ ಮಾಡಿ ಪ್ರತಿಯೊಂದು ನೋಡ್ಗೂ ಕೊಟ್ಟು ಚೆಕ್ ಮಾಡಿ ಆ ಪ್ರಾಸೆಸ್ ಮಾಡುವಂಥ ಪ್ರೋಟೋಕಾಲ್ನ, ದೇರ್ ಆರ್ ಮೆನಿ ಪ್ರೋಟೋಕಾಲ್, ಅದರಲ್ಲಿ ಒಂದು ಅಡ್ರೆಸ್ ರೆಸಲ್ಯೂಷನ್ ಪ್ರೋಟೋಕಾಲ್. ತುಂಬ ಪ್ರೋಟೋಕಾಲ್ ಇದೆ ಈ ಕನ್ವರ್ಷನ್ನಿಗೆ, ಲಾಜಿಕಲ್ ಅಡ್ರೆಸ್ ಟು ಫಿಸಿಕಲ್ ಅಡ್ರೆಸ್. ಅದರಲ್ಲಿ ಒಂದು ಎಕ್ಸಾಂಪಲ್ ಅವರೇ ಕೊಟ್ಟಿದ್ದಾರೆ, ARP. ಸೊ ಸಿಮಿಲರ್ಲಿ ಯು ಆರ್ ಹ್ಯಾವಿಂಗ್ ಅಕೌಂಟಿಂಗ್ ಅಂತ ಹೇಳಿದ್ರೆ ಬಿಲ್ಲಿಂಗ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಅದನ್ನೆಲ್ಲದನ್ನು ಕೂಡ ಎಷ್ಟೊತ್ತು ಟ್ರಾನ್ಸ್ಮಿಟ್ ಮಾಡಿದ್ದಾರೆ, ಎಷ್ಟೊತ್ತು ರಿಸೀವ್ ಮಾಡಿದ್ದಾರೆ, ಡಿಪೆಂಡಿಂಗ್ ಆನ್ ದ್ಯಾಟ್ ಯುವರ್ ಕಮ್ಯುನಿಕೇಷನ್ ಬಿಲ್ಲಿಂಗ್ ವಿಲ್ ಬಿ ಹ್ಯಾಪನಿಂಗ್. ನೀವು ರೀಚಾರ್ಜ್ ಮಾಡಿಸಿರೋವಂಥ ಬಿಲ್ಲಿಂಗ್ ಆಗಿರ್ಬೋದು, ಆಲ್ ದೋಸ್ ಥಿಂಗ್ಸ್. ಸೊ ಈ ಥರ ಎಲ್ಲ ಫಂಕ್ಷನ್ಸ್ ಇರೋದ್ರಿಂದ ಯುವರ್ ಇನ್ಫಾರ್ಮೇಷನ್ ಈಸ್ ಗೆಟಿಂಗ್ ಡೆಲಿವರ್ಡ್ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್ ವಿತೌಟ್ ಎನಿ ಎರರ್ ಇಲ್ಲದೆ ಟ್ರಾನ್ಸ್ಮಿಷನ್ ಮತ್ತು ರಿಸೆಪ್ಷನ್ ನಡೀತಾ ಇದೆ ಅಂತ ಹೇಳ್ತಾರೆ. ಸೊ ಐ ಹೋಪ್ ಕಂಪ್ಲೀಟ್ ಆಪರೇಷನ್ ಎಲ್ಲದನ್ನು ಕೂಡ ಇನ್ ಡೀಟೇಲಾಗಿ ಹೇಳಿದ್ದೀನಿ ನೆಟ್ವರ್ಕ್ ಲೇಯರ್ದು. ಸೊ ಆದಷ್ಟು ಎಲ್ಲದನ್ನು ಕೂಡ ಅರ್ಥ ಮಾಡ್ಕೊಳ್ತಾರೆ, ಯು ಕ್ಯಾನ್ ಗೆಟ್ ಎನಿಥಿಂಗ್ ಔಟ್ ಆಫ್ ಇಟ್. ಸೊ ಟುಡೇ ಐ ಸಪೋಸ್ ಡೇಟಾ ಲಿಂಕ್ ಲೇಯರ್ ಒಂದ್ಸಲ ರಿವೈಸ್ ಮಾಡಿ ನೆಟ್ವರ್ಕ್ ಲೇಯರ್ ಹೇಳ್ಕೊಟ್ಟೆ. ಸೊ ಟ್ರಾನ್ಸ್ಪೋರ್ಟ್ ಲೇಯರ್ ಇಷ್ಟೊಂದು ಟೈಮ್ ತೊಗೊಳ್ಳಲ್ಲ. ಟ್ರಾನ್ಸ್ಪೋರ್ಟ್ ಲೇಯರ್, ಸೆಷನ್ ಲೇಯರ್, ವಿ ಶಲ್ ಸಿ ಹೌ ಇಟ್ ಗೋಸ್, ಹೇಗೆ ಹೋಗುತ್ತೆ ನೋಡೋಣ. ಬಟ್ ವಿ ಶಲ್ ಅಂಡರ್ಸ್ಟ್ಯಾಂಡ್ ದೆಮ್ ಇನ್ detail and then we should continue. Agada session layer, presentation layer, and then application layer, right? So probably 2 or 3 classes we might finish your layers, and admeli you have some other important
proxy functions of data link layer, other important functions, framing ಅಂತಂದ್ರೆ ಏನು, MAC protocol ಅಂತಂದ್ರೆ ಏನು, ಅದರ ಬಗ್ಗೆ ಹೇಳಿದ್ದಾರೆ. So similarly we are having packet filtering firewalls, all those things ಎಲ್ಲದನ್ನು ಕೂಡ ಹೇಳಿದ್ದಾರೆ. Shall see them in your next class. I hope this class was useful ಆಗಿತ್ತು ಅಂತ ಅನ್ಕೊಳ್ತೀನಿ. We shall revise once again, then we shall continue to your transport layer in the next class. Thank you.